ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಮಳೆ ಮೋಡ ಚಳಿ ಇದ್ದಾಗ ಯಾವುದಾದ್ರೂ ಒಂದು ಬೋಂಡಾ ಬಜ್ಜಿ ತಿನ್ನಬೇಕು ಅನಿಸುತ್ತಲ್ವಾ? ಇದು ತುಂಬ ಸ್ಪೆಷಲ್ ಆಗಿರೋ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ. ಬನ್ನಿ, ಆ ಕ್ಯಾಪ್ಸಿಕಮ್ ಬಜ್ಜಿಯನ್ನು ಮಾಡೋಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ತಾ ಇದ್ದೀನಿ, ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಈ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದಕ್ಕೆ ನಾನು ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1/4 ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾವು ಯಾವ ಕಪ್ಪಲ್ಲಿ ಬೌಲ್ನಲ್ಲಿ ಕಡಲೆ ಹಿಟ್ಟು ತೊಗೊಂಡಿರ್ತೀವೋ ಅದರಲ್ಲಿ 1/4 ಭಾಗದಷ್ಟು ಅಕ್ಕಿ ಹಿಟ್ಟು ತೊಗೊಳ್ಬೇಕಾಗುತ್ತೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ, ಸ್ವಲ್ಪ ರೆಡ್ ಚಿಲ್ಲೀಸ್, 1 ಸ್ಪೂನಷ್ಟು ರೆಡ್ ಚಿಲ್ಲೀಸ್ ತೊಗೊಂಡಿದ್ದೀನಿ, 1/4 ಸ್ಪೂನಷ್ಟು ಅರಿಶಿಣ ಪೌಡರ್, ಸ್ವಲ್ಪ ಜೀರಾ ಪೌಡರ್, ಜೊತೆಗೆ ಕ್ಯಾಪ್ಸಿಕಮ್. ಈ ಕ್ಯಾಪ್ಸಿಕಮ್ನ ನಾವು ತುಂಬ ದಪ್ಪ ತೊಗೊಳ್ಬಾರ್ದು, ಏಕೆಂದರೆ ಅದು ಬೇಯಲ್ಲ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಸೈಜ್, ತುಂಬ ಸಣ್ಣದಲ್ಲ ದಪ್ಪದಲ್ಲ, ಇಷ್ಟು ಮೀಡಿಯಮ್ ಸೈಜಿನ ಕ್ಯಾಪ್ಸಿಕಮ್ ತೊಗೊಂಡ್ರೆ ನಮಗೆ ಬಜ್ಜಿ ಒಳ್ಳೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ಈ ಒಂದು ಬಜ್ಜಿ ಮಾಡೋದಕ್ಕೆ ಯಾವ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋದು ಅಂತ ನೋಡ್ತೋಗೋಣ ಬನ್ನಿ. ನೋಡಿ, ಮೊದಲು ನಾನು ಈ ಬಜ್ಜಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಈಗ ನಾವು ತೊಗೊಂಡಿರೋಂಥ ಪದಾರ್ಥಗಳನ್ನೆಲ್ಲ ಈ ಬೌಲಲ್ಲಿ ಸೇರಿಸ್ತಾ ಹೋಗೋಣ. ನೋಡಿ, ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದೇ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಈ ಪದಾರ್ಥಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊತೀನಿ. ರೆಡ್ ಚಿಲ್ಲೀಸು, ಅರಿಶಿಣ ಪೌಡರ್ ಮತ್ತು ಜೀರಾ ಪೌಡರ್. ಬೇಕಂದರೆ ನೀವು ಅಜ್ವಾಯಿನೂ ಸಹ ಯೂಸ್ ಮಾಡ್ಬೋದು, ಆದರೆ ಆ ಫ್ಲೇವರ್ನ ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ. ಹಾಗಾಗಿ ನಾನು ಬಜ್ಜಿ ಬೋಂಡಕ್ಕೆ ಅದನ್ನು ಉಪಯೋಗಿಸಲ್ಲ. ನೀವು ಬೇಕಿದ್ದರೆ ಉಪಯೋಗಿಸ್ಕೊಳ್ಬೋದು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ನಿಮ್ಮ ರುಚಿಗೆ ತಕ್ಕ ಹಾಗೆ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಜೊತೆಗೆ ತುಂಬ ಜಾಸ್ತಿ ಹಾಕಬೇಡಿ. ಸೋಡವನ್ನು ಸ್ವಲ್ಪ 1 ಚಿಟಿಕೆಯಷ್ಟು ಮಾತ್ರ ಹಾಕ್ಕೊಳ್ಳಿ, ಯಾಕೆಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ 1 ಚಿಟಿಕೆಯಷ್ಟು ಸೋಡವನ್ನು ಹಾಕಿದ್ದೀನಿ. ಈಗ ಈ ಬ್ಯಾಟರ್ ಯಾಕೆ ರೆಡಿ ಮಾಡ್ಕೊಳ್ಬೇಕಪ್ಪ ಅಂದರೆ, ಹೆಚ್ಚು ನೀರು ಹಾಕಬಾರ್ದು, ದೋಸೆ ಹಿಟ್ಟಿನ ರೀತಿಯಲ್ಲಿ ನಾವು ಕಲಿಸ್ಕೊತಾ ಹೋಗಬೇಕು. ನೋಡಿ, ಒಮ್ಮೆ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಡ್ರೈ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಬರೋಣ. ಏಕೆ ಅಂತಂದರೆ ತುಂಬ ತೆಳುವಾಗ್ಬಿಟ್ರೆ ಇದು ಬಜ್ಜಿ ನಿಲ್ಲಲ್ಲ ತರಕಾರಿ ಮೇಲೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿರಬೇಕು. ಈ ರೀತಿಯಾಗಿ ಸ್ವಲ್ಪ ನೀರು ಸೇರಿಸ್ತಾ ಕಲಿಸ್ಕೊತಾ ಬರೋಣ. ನೋಡಿ, ಬ್ಯಾಟರ್ ಈ ಹದವಾಗಿರಬೇಕು. ನೋಡಿ, ದೋಸೆ ಹಿಟ್ಟಿನ ಥರ ತುಂಬ ನೀರಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ನಮಗೆ ಬಜ್ಜಿ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಇರಬೇಕು. 1 ಗಂಟೆಗಳಿರಬಾರ್ದು, ಆ ಥರ ಕಲಸಿಟ್ಟಿದ್ದೀನಿ. ಬನ್ನಿ, ಈಗ ಯಾವ ರೀತಿಯಾಗಿ ಬಜ್ಜಿ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಈ ಕ್ಯಾಪ್ಸಿಕಮ್ ಬಜ್ಜಿ ಮಾಡಬೇಕಾದ್ರೆ ನಾವು ತೊಗೋತೀವಲ್ಲ ಕ್ಯಾಪ್ಸಿಕಮ್ನ, ಅದನ್ನು ಮಧ್ಯದಲ್ಲಿ ಒಂದೊಂದು ಕಡೆ ಹಿಂಗೆ ಲೈಟಾಗಿ ಒಂದೊಂದು ಲೈನ್ ಹಾಕಬೇಕಾಗುತ್ತೆ. ಯಾಕೆ ಅಂತಂದರೆ ಎಣ್ಣೆ ಒಳಗಡೆ ಹಾಕಿದ್ರೆ ಇದು ಬ್ಲಾಸ್ಟ್ ಆಗೋ ಹಂಗಿರುತ್ತೆ, ಸಿಡಿಯುತ್ತೆ. ಹಾಗಾಗಿ ನಾವು ಈ ರೀತಿ ಲೈಟಾಗಿ ಒಂದೊಂದು ಗೆರೆಗಳನ್ನ ಹಾಕ್ಕೊಂಡ್ರೆ ಆಗ ಎಣ್ಣೆಲಿ ಹಾಕಿದ್ರೆ ಸಿಡಿಯಲ್ಲ. ಸೊ 1 2 3 ಕಡೆ ನೋಡಿ, ಈ ಥರ ಸುಮ್ಮನೆ ಲೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಓಪನ್ ಮಾಡಿದ್ರೆ ನಮಗೆ ಎಣ್ಣೆ ಜೊತೆ ಹಾಕಿದಾಗ ಸಿಡಿಯಲ್ಲ. ನೋಡಿ, ಈ ಥರ ಜಸ್ಟ್ ಒಂದೊಂದು ಲೈನ್ ಹಾಕ್ಕೊಳ್ತಾ ಹೋಗೋಣ. ನೋಡಿ, ಎಲ್ಲವನ್ನೂ ಅಷ್ಟೇ ಈ ರೀತಿ ಲೈಟಾಗಿ ಒಂದೊಂದು ಗೆರೆಗಳನ್ನ ಹೇಳ್ಕೊಂಡು ನಾವು ಆಮೇಲೆ ಎಣ್ಣೆನೆಲ್ಲ ಹಾಕೋಣ. ನೋಡಿ, ನಾನು ಆಲ್ರೆಡಿ ಎಣ್ಣೆ ಕಾಯ್ದಕ್ಕಿಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ನಾವು ಒಂದೊಂದೇ ಬಜ್ಜಿಯನ್ನು ಹಾಕ್ತಾ ಹೋಗೋಣ. ನೋಡಿ, ಈ ರೀತಿ ಆ ಬಜ್ಜಿಯನ್ನು ಈ ಹಿಟ್ಟಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಎಲ್ಲ ಕಡೆ ಇಟ್ಟು ಅಂಟ್ಕೊಳ್ಳಿ. ಅಂಟ್ಕೊಂಡ್ಮೇಲೆ ಇದನ್ನು ನಿಧಾನವಾಗಿ ತೆಗೆದು ಬಾಣಲಿ ಒಳಗಡೆ ಸೇರಿಸೋಣ. ಈ ರೀತಿ ಒಂದೊಂದೇ ಬಜ್ಜಿಗಳನ್ನ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಎಣ್ಣೆಗೆ ಹಾಕಿದ ಮೇಲೆ ನಾವು ಅದಕ್ಕೆ ಎಲ್ಲ ಕಡೆಯೂ ಎಣ್ಣೆನ ಹಾಕ್ತಾ ಬಂದರೆ ನೀಟಾಗಿ ಬಜ್ಜಿ ಬೇಯುತ್ತೆ. ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ, ಏಕೆಂದರೆ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಬೇಕಲ್ವ. ಹಾಗಾಗಿ ಫ್ಲೇಮ್ ಮೀಡಿಯಮಲ್ಲೇ ಇರಲಿ.
ನೋಡಿ ಹೀಗೆ ಎಣ್ಣೆನ ಹಾಕ್ತಾ ಇದು ಫ್ರೈ ಆಗೋದಕ್ಕೆ ಒಂದು 2-3 ನಿಮಿಷ ತಗೊಳುತ್ತೆ. ಅಲ್ಲಿನವರೆಗೂ ಈ ರೀತಿ ತಿರುಗಿಸ್ತಾ ಫ್ರೈ ಮಾಡ್ಕೊತಾ ಬನ್ನಿ. ನೋಡಿ ಈಗ ಕರೆಕ್ಟ್ ಹದವಾಗಿ ಫ್ರೈ ಆಗಿದೆ. ಈಗ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಯನ್ನು ಸೋಸಿ ತೆಗೆದಿಟ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ ಇದೇ ರೀತಿಯಾಗಿ ಒಂದೊಂದನ್ನೇ ಈ ರೀತಿ ಡಿಪ್ ಮಾಡಿ ಬಾಣಲಿಲಿ ಹಾಕ್ತಾ ಹೋಗೋಣ. ಹಾಕಿ ಅದರ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಹೋಗೋಣ. ಈಗ ನೋಡಿ ಈ ಬಾಣಲಿಲಿ ಜಾಗ ಇದೆ, ಹಾಗಾಗಿ ಎರಡೆರಡನ್ನ ಒಟ್ಟಿಗೆ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎಣ್ಣೆ ಹಾಕ್ತಾ ನಿಧಾನವಾಗಿ ಫ್ರೈ ಮಾಡ್ತಾ ಬರೋಣ. ನೋಡಿ ಈಗ ಎರಡು ಕಡೆ ಚೆನ್ನಾಗಿ ಕಲರ್ ಬಂದಿದೆ, ಒಳ್ಳೆ ಫ್ರೈ ಆಗಿದೆ, ಕ್ರಿಸ್ಪಿಯಾಗಿದೆ. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ನೋಡಿ ಈಗ ಬಜ್ಜಿಗಳು ರೆಡಿಯಾಗಿದೆ. ಇದನ್ನು ನಾನು ಮಧ್ಯಕ್ಕೆ 2 ಪೀಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇದಕ್ಕೆ ಸ್ವಲ್ಪ ಸ್ಟಫಿಂಗ್ ಮಾಡಿದ್ರೆ ಇದ್ರ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಮಧ್ಯಕ್ಕೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ, ಜೊತೆಗೆ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಎಲ್ಲವನ್ನು ಸೇರಿಸಿದ್ರೆ ಇದ್ರ ರುಚಿ ಮತ್ತಷ್ಟು ಅದ್ಭುತವಾಗಿರುತ್ತೆ. ಮತ್ತು ಈರುಳ್ಳಿ ಸೇರಿಸಿ ತಿನ್ನೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಜೊತೆಗೆ ಅಸಿಡಿಟಿನೂ ಆಗಲ್ಲ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದಂತಹ ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗಿದೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.